ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಾಗ ನೀನು ಖಿನ್ನಮನಸ್ಕರಾಗಿ ಮಾತೆಯವರ ಕೂಡ ಪಾದಾಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ರಥವನ್ನು ನಾನೇ ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ಪ್ರೀತಿಗೆ ಮನಸ್ಸೋತಿರುವೆನು. ನಾನು ಇಂದಿನಿಂದ ಪಾದಚಾರಿಗೆ ಸಂಚರಿಸಬೇಕೆಂದಿದ್ದೇನೆ. ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನವರಾದ ಕೈಕಾಮಾತೆಯವರು ನಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ 2 ವರಗಳನ್ನು ಕೊಟ್ಟಿದ್ದರು. ಆ 2 ವರಗಳನ್ನು ಈಗ ಕೇಳಿಕೊಂಡರು. ಆ ವಿಷಯವನ್ನು ನಾನು ಕೇಳಿದ್ದೆಣ್ಣ. ಏನೆಂಬುದಾಗಿ ಕೇಳಿದ್ದಾರೆ? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೂ ಪಟ್ಟಾಭಿಷೇಕವಾಗಬೇಕೆಂತಲೂ ಅಣ್ಣ. ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಂಕಲ ದಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ತಿಳಿದುಕೊಂಡೆ. ಆದ್ದರಿಂದ ನಾನು ಸೀತೆ ಈ ದಿನವೇ ವನವಾಸಕ್ಕೆ ಹೊರಟಿರಬೇಕು. ಕೂಡದು ಅಣ್ಣ, ಕೂಡದು. ಸಾಕೇತ ಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರ್ತಿಯ ಸಾಕೇತ ಪುರಕ್ಕೆ ಪರಿಯುತ್ತರವೇ. ಸಾಕೇತ ಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರ್ತಿಯ ಸಾಕೇತ ಪುರಕ್ಕೆ ಪರಿಯುತ್ತರವೇ. ಮೀರಿ ಮಾತನಾಡಿದಂತ ದುರುಳನ ಚಿರಗದ ಕಡಿವೆ ಬರದೋಳು. ಮೀರಿ ಮಾತನಾಡುವಂತ ದುರುಳನ ಚಿರಗದ ಕಡಿವೆ ಬರದೋಳು. ಸಾಕೇತ ಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರ್ತಿಯ ಸಾಕೇತ ಪುರಕ್ಕೆ ಪರಿಯುತ್ತರವೇ. ರಾಮಕಾಡ ಸೇರ ಭರತನು ಸುಖದಳು ರಾಜ್ಯವನಾಡುವನೇ. ರಾಮಕಾಡ ಸೇರ ಭರತನು ಸುಖದಳು ರಾಜ್ಯವನಾಡುವನೇ. ಮುದಿತನ ಒಂದಾಗಿರಲಿ ಪರಿಯಲಿ, ಮುದಿತನ ಒಂದಾಗಿರಲಿ ಪರಿಯಲಿ. ತಾತ ನಾಡಿದಂತ ಮಾತನಾಡಿಸಿ ಸಾಕೇತ ಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರ್ತಿಯ ಸಾಕೇತ ಪುರಕ್ಕೆ ಪರಿಯುತ್ತರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಾಮಾತ್ಸರ್ಯ ವಿಷಭರಿತ ಕಾಳಸರ್ಪಿಣಿ ಆ ಕೈಕೆ ಮೋಹವೆಂಬ ವಿಷವು ಮುಂದಾಲೋಚನೆ ಇಲ್ಲದೆ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಕಟ್ಟುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರನಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಅಣ್ಣ, ನೀನು ತಂದೆಯ ಮಾತುಗಳನ್ನು ತಿರಸ್ಕರಿಸಲೇಬೇಕು. ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಜಾಣತನವನು ಏನ ಬೇಳೆ ಅಣ್ಣ ನೀನು ಹೀನ ಮಾತನು. ಏನ ಬೇಳೆ ಅಣ್ಣ ನೀನು ಹೀನ ಮಾತನು. ಸುಂದರಿಯು ಕೈಕೆಯೆಂದು ತಾನು ತಿಳಿಯುತ್ತೆ. ಸುಂದರಿಯು ಕೈಕೆಯೆಂದು ತಾನು ತಿಳಿಯುತ್ತೆ. ತಂದೆ ಬೇಡ ನಿಂದ್ಯ ವಚನ, ತಂದೆ ಬೇಡ ನಿಂದ್ಯ ವಚನ, ತಂದೆ ಬೇಡ ನಿಂದ್ಯ ವಚನ ಅಂದವಾದುದೇ. ಏನ ಬೇಳೆ ಅಣ್ಣ ನೀನು ಹೀನ ಮಾತನು, ಹೀನ ಮಾತನು, ಹೀನ ಮಾತನು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಕುಲಜ್ಯೇಷ್ಠನು ಧರ್ಮಾತ್ಮನೂ ಆದ ನಿನ್ನಲ್ಲಿ ದ್ವೇಷಾಸುವಿಂದಲೂ ಕ್ಷತ್ರಿಯ ಕುಲಕ್ಕೆ ಕಳಂಕವನ್ನು ತಂದು ಆ ಕುಲದ್ರೋಹಿ ಕೈಕೆಯ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಲಕ್ಷ್ಮಣ,
ಶಾಂತನಾಗು ಸೋದರ, ಶಾಂತನಾಗು. ಪ್ರಾಜ್ಞರಾದ ನಾವೇ ಈ ರೀತಿ ದುಡುಕಿದರೆ ಹೇಗೆ? ಪುತ್ರರಾಗಿ ಜನಿಸಿದ ನಾವು ಮಾತಾ ಪಿತೃ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ನೀನು ಇಲ್ಲೇ ಇದ್ದು ವೃದ್ಧರಾದ ತಂದೆ ತಾಯಿಗಳನ್ನು ನೋಡಿಕೊ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ನನ್ನನ್ನು ನಿಮ್ಮ ಸಂಗಡದ ಕರೆದುಕೊಂಡು ಹೋಗಿ. ಲಕ್ಷ್ಮಣ, ನೀನು ನಮ್ಮ ಸಂಗಡ ಬಂದರೆ ವೃದ್ಧರಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವರು ಯಾರು? ಸರಿಯೇ ನಾಡ ತೊರೆವುದು ದೊರೆಯೇ, ಸರಿಯೇ ನಾಡ ತೊರೆವುದು ದೊರೆಯೇ. ಹಗಲಿರುಳು ಪರಿತಪಿಪ, ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ. ಕರು ಮರೆತು ಬಾಳಿದರು ತಾಯಿ ಮರೆವಳೆ ತನ್ನ ಕರುವ. ನೀ ಮರೆತು ಬಾಳಿದರು ಮರೆವರೆ ಪುರ ಜನರು ನಿನ್ನ. ರವಿಯಿಲ್ಲದ ಗಗನ, ನಗುವಿಲ್ಲದ ವದನ, ದೇವರಿಲ್ಲದ ಸದನ. ಇಂತಾಯ್ತೆ ಈ ಅಯೋಧ್ಯೆಯ ಕಥನ. ರಾಮ ರಾಮ ರಾಮ. ಅಣ್ಣ, ಮಾತಾ ಪಿತೃಗಳ ಸೇವೆ ಮಾಡಲು ಭರತರ ಶತ್ರುಘ್ನರಿರುವರು. ಮೇಲಾಗಿ ಕೈಕಾ ಮಾತೆ ಇರುವಾಗ ನಾನಿಲ್ಲಿದ್ದು ಫಲವೇನು? ನಾನು ನಿಮ್ಮ ಸಂಗಡ ವನವಾಸಕ್ಕೆ ಬರುತ್ತೇನೆ. ಇಲ್ಲದಿದ್ದ ಪಕ್ಷದಲ್ಲಿ ನಾನೀಗಲೇ ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ ಅಣ್ಣ. ಲಕ್ಷ್ಮಣ, ಇದೆಂತ ಉಭಯ ಸಂಕಟ. ಸೀತೆಯು ನನ್ನೊಡನೆ ಹೊರಟಿರಳು ವನವಾಸಕ್ಕೆ. ನೀನು ಸಹ ಹಠ ಮಾಡುತ್ತಿರುವೆ. ಈ ರಾಮನು ವನವಾಸಕ್ಕೆ ಒಬ್ಬನೇ ಹೋಗಲಿಲ್ಲ. ರಾಮ ಲಕ್ಷ್ಮಣನ ಜೊತೆ ವನವಾಸಕ್ಕೆ ಹೊರಟನು ಎಂಬ ಅಪಕೀರ್ತಿ ನನಗೆ. ಇರಲಿ, ವಿಧಿ ಇಚ್ಛೆಯಂತೆ ಆಗಲಿ. ಲಕ್ಷ್ಮಣ, ಮಾತಾ ಪಿತೃರ ಆಶೀರ್ವಾದವನ್ನು ಪಡೆದು ಈ ದಿನವೇ ನಾವು 3 ಜನ ವನವಾಸಕ್ಕೆ ಹೊರಡೋಣ. ನಡೆ. ಆಗಲಿ ಅಣ್ಣ.